ಅಲ್ವಾ? ಯಾ, ಇವತ್ತು ಅದೇ ಹೇಳ್ತೀನಿ ನಾನು, ಇವತ್ತು ಅದೇ ಹೇಳ್ತೀನಿ. ಶಿವಣ್ಣ ಅವತ್ತು ನ್ಯೂ ಕಮರ್ ಜೊತೆ ಮಾಡಲ್ಲ, ನನ್ನ 52ನೇ ಸಿನಿಮಾ ಎಸ್ಟಾಬ್ಲಿಷ್ಡ್ ಹೀರೋಯಿನ್ ಯಾರು ಬೇಕು ಅಂದಿದ್ರೆ ಪ್ರಾಬ್ಲಿ ಅನುಪ್ರಭಾಕರ್ ಆಗಿ ಪಾರ್ವತಮ್ಮ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋ ಒಂದು ಅವಕಾಶನೇ ಸಿಗ್ತಾ ಇರಲಿಲ್ಲ ಅನ್ಸುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾನು ನ್ಯೂ ಕಮರ್ಸ್ ಜೊತೆ ವರ್ಕ್ ಮಾಡಬೇಕು ಅಂದರೆ ನಂಗೆ ತುಂಬ ಖುಷಿ ಆಗುತ್ತೆ. ಮುಂಚೆಯಿಂದ ಮಾಡ್ಕೊಂಬಂದಿದ್ದೀನಿ, ಅದಕ್ಕೆ ಗಣೇಶ್ ಸರ್, ಸುಗು ಸರ್ ಎಲ್ಲ ಹೇಳ್ತಾರೆ ಅನ್ಸುತ್ತೆ. ಮುಂಚೆಯಿಂದ ನಾನು ಹೊಸ ಹೀರೋಗಳು ಫಸ್ಟ್ ಟೈಮ್ ಇವ್ರ ಜೊತೆ ಮಾಡ್ತಾ ಇದ್ದೀರಾ, ಇವ್ರು ಯಾರು, ಇವ್ರ ಪರಿಚಯನೇ ಇಲ್ವಲ್ಲ, ಇವ್ರ ಜೊತೆ ಒಳ್ಳೆ ಸಿನಿಮಾ ಮಾಡಬೇಕು ಅಂತಿದ್ದಾರೆ ವರ್ಕಿಂಗ್ ಅಂತ ಯಾವಾಗಲೂ ಹೇಳ್ತಾ ಇದ್ದೆ. ಇವತ್ತಿಗೂ ಅದೇ ಕಂಟಿನ್ಯೂ ಆಗುತ್ತೆ. ಇವತ್ತು ಖುಷಿ ಆಗುತ್ತೆ ಅಷ್ಟೇ. ಅವಿನಾಶ್ ಎಲ್ಲ ದೇ ಥಿಂಕ್ ಆಫ್ ಮೀ ಅಂತ ಖುಷಿ ಆಗುತ್ತೆ. ಹಾಂ, ಖಂಡಿತ. ನಾ ಹೇಳಿದ್ನಲ್ಲ, ನನ್ನ ತಂದೆ ತಾಯಿ ಸಮಾನ ಅವರಿಬ್ರು. ಅನ್ನಪೂರ್ಣ ಆಗಿ ಇವ್ರು ಜನ್ಮ ಕೊಟ್ಟಿದ್ದು, ಅನುಪ್ರಭಾಕರ್ ಅವ್ರು ಜನ್ಮ ಕೊಟ್ಟಿದ್ದು. ಅನುಶ್ರೀ ಅಂತ ಹೆಸರಿಡ್ತೀನಿ ಅಂದಿದ್ರು ಅಮ್ಮ. ಮಾಲಾಶ್ರೀ ಆಯಿತು, ನೆಕ್ಸ್ಟ್ ನಿಂಗೆ ಅನುಶ್ರೀ ಅಂತ ಹೇಳ್ದೆ. ಅಮ್ಮ ಪ್ಲೀಸ್ ಅಮ್ಮ, ಗಾಯತ್ರಿ ಪ್ರಭಾಕರ್ ಅಂತ ಎಲ್ಲರೂ ಪರಿಚಯ, ನಾನು ಅನುಪ್ರಭಾಕರ್ ಅಂತ ಇಟ್ಕೊಂಡು. ಹೌದಾ, ಅನುಪ್ರಭಾಕರ್ ಅಂತಾನೆ ಬೇಕಾ ನಿಂಗೆ ಅಂತಂದ್ರು. ಪ್ಲೀಸ್ ಹೌದು ಅಂದೆ. ಟೈಟಲ್ ಮಾಡಿಸೋವಾಗ್ಲೂ ಫೋನ್ ಮಾಡಿದ್ರು, ಏನು ಗಾಯತ್ರಿ ಅದು ಅನುಪ್ರಭಾಕರ್ ಅಂತಾನೆ ಹಾಕ್ಸ್ಲಾ, ಹೊಸ ಪರಿಚಯ ಅಂತ ಪ್ಲೀಸ್ ಅಂತ ಕೇಳ್ಕೊಂಡಿದ್ದು. ಜೀವನ ಪೂರ್ತಿ ಅವ್ರಿಗೆ ಚಿರಋಣಿ ಆಗಿರ್ತೀನಿ. ಯಾಕಂದರೆ ನಾನಿವತ್ತು ಏನೇ ಆಗಿದ್ರು ಅನುಪ್ರಭಾಕರ್ ಆಗಿ ನಾನು ಏನೋ ಮಾಡಬೇಕು ಜೀವನದಲ್ಲಿ, ಇನ್ನೇನೋ ಓದಬೇಕು, ಏನೇನೋ, ಬಟ್ ಜೀವನದ ಒಂದು ಡೆಸ್ಟಿನಿ ಇನ್ನೆಲ್ಲೋ ಕರ್ಕೊಂಡ್ಬಂತು. ಅದಕ್ಕೆ ಅಮ್ಮ ಪಾರ್ವತಮ್ಮ ಅವರು, ಅಪ್ಪಾಜಿ ಅವರೇ ಕಾರಣ. ಜೀವನ